ಧಿಕ್ಕಾರ 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 ಧಿಕ್ಕಾರ. ಇದು ರೆಸಿಡೆನ್ಷಿಯಲ್ ಏರಿಯಾ ಆಯ್ತು. ಇಲ್ಲಿ ಬಾರ್ ಓಪನ್ ಮಾಡಬಾರ್ದು ಅಂದ್ರ ಎಲ್ಲಪ್ಪನವರು ಇಲ್ಲೇ ಓಪನ್ ಮಾಡು ಅಂದ. ನೀವೇನಾರ ಇಲ್ಲಿ ಬಾರ್ ಉದ್ಘಾಟನೆ ಮಾಡಿದ್ರ ಸಾಲ್ ಎಡ ಬೀಳತ್ರಿ. ಸಾಯ ಮಾತಾಡ್ತೀವತ್ತಮ್ಮ. ರಾತ್ರಿ ಹೊತ್ತು ಡ್ರಂಕ್ ಅಂಡ್ ಡ್ರೈವ್ ಮಾಡಿ ಪೊಲೀಸ್ನವ್ರಿಗೆ ಫೈನ್ ಕಟ್ಟಿ ಸಾಕಾಗೈತಿ. ನಮ್ಮ ಮನೆ ಹತ್ರ ಒಂದು ಬಾರ್ ಓಪನ್ ಮಾಡಿ ಅಂತ ಅರ್ಜಿ ಹಾಕಿದ್ ನೀವೇನ? ಇದು ವೇಟರ್ಸ್ ಕಾಲನಿ ಅಲ್ಲ ಸರ್, ರೈಟರ್ಸ್ ಕಾಲೋನಿ. ಬಾರ್ ಬೇಕು ಅಂತ ಅರ್ಜಿ ಹಾಕಕ್ಕೆ ಯಾರು ಕುಡುಕ್ರಿಲ್ಲ ಅಂದ್ರ ನಾವ ಬೇನಾಮಿ ಅರ್ಜಿ ಹಾಕಿ ಈ ಬಾರ್ನ ನಾವು ಓಪನ್ ಮಾಡ್ಲಿಕ್ಕತ್ತೀವೇನ? ಅದಲ್ಲನ್ರಿ, ಮತ್ತೆ ನಿಮ್ ಕುಲ್ಕಾಸ್ಬು ಅಲ್ರಿ. ನಾವೆಲ್ಲಾರು ಹೆಂಗಾರ ಹಾಳಾಗೋಗ್ಲಿ, ನಿಮಗ್ ಮಾತ್ರ ರೊಕ್ಕ ಮಾಡ್ಬೇಕಷ್ಟ. ಅಲ್ಲ ತಾಯಿ, ಕುದುರೆ ವ್ಯಾಪಾರ ಶುರುವಾದ್ರ ಸೌದಾ ಬಿಟ್ಟು ರೆಸಾರ್ಟ್ ಸೇರ್ತೀರಿ. ಸ್ಲಮ್ ಕ್ಲಿಯರ್ ಮಾಡಕ ಗುಡ್ಸ್ಲಿಗೆ ಬೆಂಕಿ ಹಚ್ಚಿರಿ. ಏನ್ ಮಾಡಿ ನೋಡಕತ್ತೀರಿ? ಹೊಡೀರ್ಲಿ. ವಿದ್ಯಾನಗರ ಬಡಾವಣೆ ಆಗ ಸೈಕಿಲ್ ಕುಂತರ ಮಂದಿ ಮ್ಯಾಗೆ ಗುಂಡಾಗಳು ಅಲ್ಲೇ ಮಾಡಕತ್ತಾರ. ರಿಪೋರ್ಟ್ ಮಾಡ್ಕೊರಿ. ರಿಸೀವ್ಡ್. ಓವರ್. Stop it! Rifleman, take position! What is the problem? ಮೇಡಮ್ ಅವರ ಸುತ್ತಮುತ್ತ 3 ದೇವಸ್ಥಾನ ಅದಾವ್ರಿ, 2 ಸ್ಕೂಲ್ ಅದಾವ್ರಿ, 1 ಹಾಸ್ಪಿಟಲ್ ಐತ್ರಿ. ಒಳ್ಳೆ ಜನ ವಾಸ ಮಾಡೋಂತ ಬಡಾವಣೆ ರೀ ಇದು. ಇಲ್ಲಿಂದ ಮುಂದೆ ಹೋದ್ರ ಅದಾರೋನಾಗ 2 ಬಾರ್ ಅದಾವ್ರಿ, ಮತ್ತ 15 ಎಕರೆ 1 ವೈನ್ ಸ್ಟೋರ್ ಐತ್ರಿ. ಇಷ್ಟೆಲ್ಲ ಸಾಲದು ಅಂತ ಮತ್ತ ಇಲ್ಲೊಂದು ಬಾರ್ ಓಪನ್ ಮಾಡಕತ್ತಾರ್ರಿ. ಇದ್ರಾಗ ಕಾರ್ಪೊರೇಷನ್ ಅವ್ರು ಶಾಮಿಲ್ ಆಗಾರ್ರಿ. ಬಾಯಿಗೆ ಬಂದಾಗ ಮಾತಾಡ್ಬೇಡಿಲ್ಲಿ. ನೀವು ಎಕ್ಸೈಸ್ ಇನ್ಸ್ಪೆಕ್ಟರ್. ನಿಮ್ಮ ಅಬಕಾರಿ ಮಂತ್ರಿ ನಾನ್ ಅಧಿಕಾರ ವಹಿಸ್ಕೊಂಡ್ಮೇಲೆ 25% ಕುಡುಕರು ಜಾಸ್ತಿ ಆಗಿದ್ದಾರೆ, ಲಿಕ್ಕರ್ ತಯಾರಿಕೆಯನ್ನ 50% ಏರಿಸ್ತೀನಿ ಅಂತ ಟಿವಿಲ್ ಕೂತ್ಕೊಂಡು ಹೆಮ್ಮೆಯಿಂದ ಹೇಳ್ಕೊತಾ ಇದಾರಲ್ಲ, ಇವ್ರ ಸಮಸ್ಯೆಗೆ ನಿಮ್ ಹತ್ರ ಉತ್ತರ ಇದ್ಯಾ? ಇದ್ರಾಗೆ ನಮ್ ಡಿಪಾರ್ಟ್ಮೆಂಟ್ ಅಷ್ಟ ಅಲ್ಲ, ನಿಮ್ ಡಿಪಾರ್ಟ್ಮೆಂಟ್ ತಪ್ಪೈತ್ರಿ. ನೀವ್ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ನಾವ್ ಸೀಲ್ ಒತ್ತೀವ್ರಿ. ಯಾರೋ ಕಚಡಗಳು ಮಾಡೋ ಕೆಲ್ಸಕ್ಕೆ ಡಿಪಾರ್ಟ್ಮೆಂಟ್ ಅಂತ ಯಾಕ್ರಿ ಹೇಳ್ತೀರಾ? ಈಗ ಪಬ್ಲಿಕ್ ಲಿಟಿಗೇಷನ್ ಅಂತ ಕೇಸ್ ಹಾಕಿ ಬಾರ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ಬೋದಲ್ಲ? ಖಂಡಿತ. ಅಶೋಕ್, ಜಯಸಿಂಹ, ಕೇಸ್ ಪುಟ್ ಅಪ್ ಮಾಡಿ ಬಾರ್ ಬೇಡ ಅಂತ ಹೇಳ್ತಿರೋ ಹತ್ರ ಸೈನ್ ಹಾಕ್ಸಿ. ರಾಮ್ ತೆರೆ, ನೀ ಹುತ್ತು ಕೈ ಹಾಕಿದಂದ್ರ ಎಂತೆಂತ ಕಡಸಪ್ಪ ಕಡಿತ ಗೊತ್ತಾಗ. ನಾನೀಗ ಪುಂಗಿ ಊದಿದ್ರೆ ಅಂಗಿ ಅಲ್ಲ ಲುಂಗಿ ಸುತ್ಕೊಳಕ್ಕೂ ಆಗ್ಬಾರ್ದು ನೋಡು. ಹಂಗ್ ಮಾಡ್ತೀನಿ. ಪಬ್ಲಿಕ್ ತೊಂದ್ರೆ ಕೊಟ್ರೆ ನಾನ್ ಸುಮ್ನೆ ಇರಲ್ಲ ಅಂತ ಮೊದ್ಲೇ ಹೇಳಿದೀನಿ. ಪಬ್ಲಿಕ್ ಅಂತ ಹೊಯ್ಕೋತಿಯಲ್ಲ, ಅದ ಪಬ್ಲಿಕ್ ನ ರೊಕ್ಕ ಕೊಟ್ಟು ಖರೀದಿ ಮಾಡದವನ್ನ ಏನು ಪೊಲೀಸ್ ಬಗ್ಗೆ ಹೇಳ್ತೀಯಾ? ಪಾಲಿಟಿಕ್ಸ್ ನ ಬಿಸಿನೆಸ್ ಆಗಿ ಬದಲಾಯಿಸ್ತವನ್ನ. ನೀನು ಬಿಸಿನೆಸ್ ಅಂದ್ರೆ ನಾನು ರೌಡಿ ಆಗ್ತೀನಿ, ನೀನು ಪೊಲೀಸ್ ಅಂದ್ರೆ ನಾನು ಪೊಲಿಟಿಷಿಯನ್ ಆಗ್ತೀನಿ. ವಿಚಾರ ಮಾಡು. ನಾನು ಮಾಡಿದ ಕಾನೂನ್ನ ಹಳಿ ಮೇಲೆ ಹೊತ್ಕೊಂಡು ತಿರ್ಗಾಡಾಕಿನಿ. ನಾ ಹೂ ಮುಡ್ಸುದ್ರೆ ಮುತ್ತೈದಿ, ಹಣೆ ಮ್ಯಾಗಿನ ಕುಂಕುಮ ತೆಗೆದ್ರ ವಿಧಿ ಆಗ್ತಿ. ಮರ್ಯಾದೆಯಿಂದ ಬಾರ್ ಕ್ಲೋಸ್ ಮಾಡ್ಸಿ. ಬಾರ್ ಕ್ಲೋಸ್ ಮಾಡೋ ಉಸಾಬರಿ ಬಿಟ್ಟು ನಿನ್ ಪಾಡು ನೀವ್ ಹೋಗಲೇ. ಏನಂದೆ? ಹಲ್ಕಟ್ ಅಂದ. ಎತ್ತೋ ನೀನ್ ನಾಳೆ ಎಂಜೆಲೆಲೆ. ಇದೇ 40 ವರ್ಷದ ಹಿಂದೆ ಕಕ್ಕಸ್ ಬಾಚ್ತಾ ಇದೆಯಲ್ಲೋ ಜಾಳ್ರ ನನ್ ಮಗನೇ. ಹೆತ್ತ ತಾಯಿನೇ ಲಾಡಿ ಬಿಚ್ಚಿ ಮಠದ್ ಸ್ವಾಮಿಗೆ ತಲೆ ಹಿಡ್ದ ನಾಯಿ ನನ್ ಮಗ ನೀನು. ಅವಳು ವಿರೋಧ ಮಾಡಿದ್ಲು ಅಂತ ಮಚ್ಚಿಂದ ಕೊಚ್ಚಾಕಿ ಟ್ರೈನ್ ನಲ್ಲಿ ಟಿಕೆಟ್ ತಗೊಳ್ದೆ ಟಾಯ್ಲೆಟ್ ರೂಮ್ ನಲ್ಲಿ ತಲೆ ಮರ್ಸ್ಕೊಂಡು ನೀನ್ ಹುಬ್ಳಿಗ್ ಬಂದೆ. ಹುಬ್ಳಿಲಿರೋ ಎಲ್ಲಾ ದೇವಸ್ಥಾನದಲ್ಲಿ ಟೈಮ್ ಪ್ರಸಾದ ತಿಂದು ಚಪ್ಲಿ ಕದ್ದ ಫೇಮಸ್ ಚಪ್ಲಿ ಕಳ್ಳ ಆಳ್ವೆನೋ ನೀನು, ಚಪ್ಪರ್. ಆ ಪುಣ್ಯಾತ್ಮ ಮಂತ್ರಿ ಶಂಕರ್ ಪಾಟೀಲ್ರು ಕರ್ಕೊಂಡ್ ಹೋಗಿ ಮನೆ ಕೆಲ್ಸಕ್ಕೆ ಇಟ್ಕೊಂಡ್ರೆ ಅವ್ರ ತಲೆನೂ ಕೆಡಿಸಿ ಅವ್ರಿಗೂ ತಲೆ ಹಿಡಿದು ದೇವರ ಪ್ರಸಾದದಲ್ಲಿ ವಿಷ ಬೆರೆಸಿ ಕೊಂದು ಅವ್ರ ಸಿಂಹಾಸನದಲ್ಲಿ ನೀನ್ ಕೂತ್ಕೊಂಡಿರೋಂತಹ ನೀಚಿನ ಮಗ ನೀನು. ಇನ್ನು ಮೇಲೆ ನಿನ್ ಬಿಸ್ನೆಸ್ ಎಲ್ಲ
ಬಿಸ್ನೆಸ್ ಮಾಡ್ತೀಯಾ? ಲೇ ಗೂಬೆ, ಪಬ್ಲಿಕ್ ಉಲ್ಟಾ ಹೊಡೆದ್ರೆ ನಿನ್ ಪೊಲಿಟಿಕಲ್ ಪಾರ್ಟಿನೂ ಉಳಿಯಲ್ಲ, ನಿನ್ ಬಾಡಿಲಿರೋ ಪಾರ್ಟ್ಸ್ ಉಳಿಯಲ್ಲ. ಕೆಚ್ಚಿದೆ ಅಂತ ಹಂಗ್ ಕೆಕ್ಕರ್ಸ್ ನೋಡಿದ್ರೆ ಹುಚ್ಚಿಡಿಸ್ಬಿಡ್ತೀನಿ ಬೋಳಿಕೆ. ಹಿಮಾಲಯ ನೋಡು, ಶತ್ರುಗಳಿಂದ ಮಕ್ಕಳನ್ನ ಉಳಿಸೋದು ಗೊತ್ತು, ಇನ್ನಂಥ ನನ್ ಮಕ್ಕಳನ್ನ ಸುಡೋದು ಗೊತ್ತು. ಇವನಿಂದ ನಿಮ್ಗೇನಾದ್ರೂ ತೊಂದ್ರೆ ಆದ್ರೆ ಎನಿ ಟೈಮ್ ನನ್ನ ಮೊಬೈಲ್ ಫೋನ್ ಮಾಡಿ 9900000253. ಇದೇ ನಿಮ್ಮ ಕಂಪ್ಲೇಂಟ್ ಬಾಕ್ಸ್. ರಾಜಕಾರಣಿಗಳಲ್ಲ, ಯಾವನೇ ಬಂದ್ರು ನನ್ನ ಕೈಯಿಂದ ಒಂದು ರೋಮ ಕಿತ್ಕೊಳಕ್ಕಾಗಲ್ಲ.